ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇದೊಂದು ಬೇಸಿಗೆಯಲ್ಲಿ ಮಾಡುವಂತಹ ತಂಬುಳಿ ಅಂತಾನೂ ಹೇಳ್ಬೋದು ಅಥವಾ ಮೊಸರು ಸಾಸಿವೆ ಅಂತಲೂ ಹೇಳ್ಬೋದು. ದೊಣ್ಣೆ ಮೆಣಸನ್ನು ಉಪಯೋಗಿಸಿಕೊಂಡು ಮಾಡಿರುವಂತಹ ಸಾಸಿವೆ. ಈ ಮೊಸರು ಸಾಸಿವೆ ಬಿಸಿ ಅನ್ನ ಚಪಾತಿ ಜೊತೆ ತುಂಬ ಅದ್ಭುತವಾಗಿರ್ತದೆ. ಮಾಡೋದಕ್ಕೆ ತುಂಬಾ ಸುಲಭವಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಬರೋಣ. ಇಲ್ಲಿ ದೊಡ್ಡ ಗಾತ್ರದ 2 ದೊಣ್ಣೆ ಮೆಣಸು ಕ್ಯಾಪ್ಸಿಕಮನ್ನು ತಗೊಂಡಿದ್ದೇನೆ. ಅದನ್ನು ಈ ಥರ ಸಣ್ಣದಾಗಿ ಹೋಲ್ ಮಾಡಿ ಇಟ್ಕೊಳ್ಬೇಕು. ಖಾರಕ್ಕಾಗಿ ಅದರ ಜೊತೆ ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ದೊಣ್ಣೆ ಮೆಣಸಲ್ಲಿರುವ ಬೀಜಗಳನ್ನೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಇದ್ದರೆ ಪರವಾಗಿಲ್ಲ. ಈಗ ಒಂದು ಬಾಣಲಿಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದ ನಂತರ ಅದಕ್ಕೆ 1 ಚಮಚ ಸಾಸಿವೆ, ಹಾಗೆ 1 ಚಮಚ ಉದ್ದಿನಬೇಳೆ, ಕಟ್ ಮಾಡಿದಂತಹ ಹಸಿಮೆಣಸು, ಹಾಗೆ ಒಣಮೆಣಸು, ಜೀರಿಗೆ, ಇಂಗು, ಕರಿಬೇವು ಸೊಪ್ಪು ಇವೆಲ್ಲವನ್ನು ಹಾಕ್ಕೊಂಡು ಒಂದು ಒಳ್ಳೆಯ ಒಗ್ಗರಣೆಯನ್ನು ತಯಾರು ಮಾಡ್ತಾ ಇದ್ದೇನೆ. ಇದೊಂದು ಸುಲಭವಾದ ಹಾಗೆ ಆರೋಗ್ಯಕರವಾದ ಮೊಸರು ಸಾಸಿವೆ. ಇದನ್ನು ಮಾಡೋದು ಎಲ್ಲರೂ ಅಪರೂಪ. ಅದರ ರುಚಿ ಅಂತೂ ತುಂಬಾ ಚೆನ್ನಾಗಿರ್ತದೆ. ಈಗ ನೋಡಿ, ನಾನು ಇದಕ್ಕೆ ಕಟ್ ಮಾಡಿದಂತಹ ದೊಣ್ಣೆ ಮೆಣಸನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಬೇಕಾದರೆ 2 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ಮುಚ್ಚಿ ಕೂಡ ಇಡ್ಬೋದು. ಮುಚ್ಚಿಟ್ಟು ಸ್ವಲ್ಪ ಬಾಡೋದಕ್ಕೆ ಬಿಡ್ಬೋದು. ಆವಾಗ ಸ್ವಲ್ಪ ಮೆತ್ತಗೆ ಆಗಿ ಚೆನ್ನಾಗಿ ಬೆಂದ್ಕೊಳ್ತದೆ. ಅಲ್ಲಲ್ಲಿ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡ್ಬೋದು. ಅಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಹಾಗೆ 2 ಹಸಿಮೆಣಸು, ಹಾಗೆ 2 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಅಗತ್ಯವಿದ್ದಷ್ಟೇ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಹರ್ಕೊಂಡು ಬರಬೇಕು. ಇಲ್ಲಿ ಮೊಸರು ಸಾಸಿವೆ ಅಂದರೆ ಸಾಸಿವೆ ಹಾಕಲೇಬೇಕು. ಅಥವಾ ನೀವು ತಂಬುಳಿ ಥರ ಮಾಡ್ತೇವೆ ಅಂತಂದರೆ ತೆಂಗಿನಕಾಯಿ ಹಾಕಿ ಮೊಸರು ಮಾತ್ರ ಹಾಕ್ಕೊಂಡು ರುಬ್ಕೊಂಡು ಬರ್ಬೋದು. ಹೀಗೆ ನಿಮ್ಮ ಟೇಸ್ಟ್ನ ಪ್ರಕಾರ ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ಈಗ ನುಣ್ಣಗೆ ಹರ್ಕೊಂಡು ಬಂದದ್ದಾಗಿದೆ. ಇದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡ್ತದೆ. ಈ ರುಬ್ಬಿರುವಂತಹದ್ದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಅದಕ್ಕೆ 1 ಬೌಲ್ನಷ್ಟು ಮೊಸರನ್ನು ಕೂಡ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮೊಸರನ್ನು ಸ್ವಲ್ಪ ನೀರು ಮಾಡಿ ಮಜ್ಜಿಗೆ ಥರ ಮಾಡಿ ಹಾಕ್ಕೊಂಡಿದ್ದೇನೆ. ನಂತರ ಆಗಲೇ ಹುರಿದು ತಣಿಲಿಕ್ಕೆ ಇಟ್ಟದ್ದಂತಹ ದೊಣ್ಣೆ ಮೆಣಸಿನ ಒಗ್ಗರಣೆಯನ್ನು ಈಗಾಗಲೇ ಚೆನ್ನಾಗಿ ತಣಿದಿದೆ. ಇದನ್ನು ಈಗ ಈ ತೆಂಗಿನಕಾಯಿಯ ಪೇಸ್ಟ್ ಹಾಗೆ ಮೊಸರಿಗೆ ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಆಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ರಿಂದ ನೋಡಿಕೊಂಡು ಹಾಕ್ಕೊಳ್ಬೋದು. ಇವೆಲ್ಲವನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿದ್ರಲ್ಲ, 3 ಸ್ಟೆಪ್ನಲ್ಲಿ ಸುಲಭವಾಗಿ ಒಂದು ಅಪರೂಪದ ಬೇಸಿಗೆಯ ಧಗೆಗೆ ಮಾಡಿಕೊಳ್ಳುವಂತಹ ಹೆಲ್ದಿ ಆದ ಮೊಸರು ಸಾಸಿವೆ ರೆಡಿಯಾಗಿದೆ. ಇದನ್ನು ಬೇಸಿಗೆಯಲ್ಲಿ ಖಂಡಿತ ಒಮ್ಮೆ ಅನ್ನ ಅಥವಾ ಚಪಾತಿ ಜೊತೆ ಟ್ರೈ ಮಾಡಿ. ವಿಭಿನ್ನವಾದ ಕ್ಯಾಪ್ಸಿಕಮ್ ಮೊಸರು ಸಾಸಿವೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.